ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. TET ಮತ್ತು CET 2025-26 ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ TET ಓಲ್ಡ್ ಕ್ವಶನ್ ಪೇಪರ್ನ ಸೋಲಾರ್ ಸಿಸ್ಟಮ್ ಚಾಪ್ಟರ್ ಮೇಲೆ ಕೇಳೋದ್ರಾದಂಥ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂದರೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ್ರಿ. ಹೆಸರಿ ಭೌತಶಾಸ್ತ್ರದ ವಿಶ್ವ ಅಥವಾ ಸೌರಮಂಡಲ ಎಂಬ ಅಧ್ಯಾಯದಲ್ಲಿ ಕೇಳಲಾದಂತಹ ಈ ಇಂದಿನ TET ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಏನು ಮಾಡೋಣಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ಗೆ ಹೋಗೋಣ. ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ. ಕಾರಣ ಏನ್ರಿ? ಸೌರಮಂಡಲದಿಂದ ಯಾವುದಾದ್ರೂ ಒಂದು ವಸ್ತು ಭೂಮಿ ಕಡೆಗೆ ಬರಬೇಕಾದ್ರೆ ಅದ್ರ ಕಾಯ ಹೆಚ್ಚಾಗುತ್ತಾ ಯಾಕ ಅಂತ ಕ್ವಶನ್ ಕೇಳೋಣ. ಆಪ್ಷನ್ಗಳು: ಚಲನಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ, ದ್ರವ್ಯ ಹೆಚ್ಚಿಸಿಕೊಳ್ಳುತ್ತದೆ, ಹೆಚ್ಚು ಹಗುರವಾಗಿರುತ್ತದೆ. ಏನು ಕಾರಣ ಕೇಳೇನ್ರಿ? ಆಪ್ಷನ್ಗಳು ಹಿಂಗದವು. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಅಧಿಕ ಚಲನಶಕ್ತಿಯನ್ನು ಗಳಿಸಿಕೊಳ್ಳುತ್ತದೆ. ಯಾವುದು? ಏನು ಸೌರಮಂಡಲದಿಂದ ಯಾವುದಾದ್ರೂ ಒಂದು ವಸ್ತು ಭೂಮಿ ಕಡೆಗೆ ಬಂತಪ್ಪ ಅಂದ್ರೆ ಅದರ ಚಲನಶಕ್ತಿಯಲ್ಲಿ ಗಳಿಕೆ ಆಗುತ್ತೆ, ಹೆಚ್ಚಾಗುತ್ತಾ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರ ರೀ. ಹಂಗಂದ್ರೆ ಇದಕ್ಕೆ ವಿವರಣೆಯನ್ನು ನೋಡ್ತಾ ಹೋಗೋಣ. ಏನು? ಸೌರಮಂಡಲದ ಹೊರಗಿನಿಂದ ಅಥವಾ ಸೂರ್ಯನ ಗುರುತ್ವಾಕರ್ಷಣ ಕ್ಷೇತ್ರದಿಂದ ಗಣನೀಯ ದೂರದಿಂದ ಭೂಮಿಯ ಕಡೆಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗಲು ಮುಖ್ಯ ಕಾರಣ ಏನಪ್ಪ ಅಂದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲ ರೀ. ಯಾಕಾಗತ್ತಿದು ಅಂದ್ರೆ ಅವುಗಳ ಬಗ್ಗೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗುರುತ್ವಾಕರ್ಷಣೆ ಸೆಳೆತ. ಏನು ಗುರುತ್ವಾಕರ್ಷಣೆ ಸೆಳೆತ ಅಂದ್ರೆ ಭೂಮಿಯು ದ್ರವ್ಯರಾಶಿಯನ್ನು ಹೊಂದಿರುವುದರಿಂದ ಅದು ತನ್ನ ಸುತ್ತಲೂ ಒಂದು ಗುರುತ್ವಾಕರ್ಷಣೆ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಅಂದರೆ ಭೂಮಿಗೂ ಏನೈತಪ್ಪ ಅಂದ್ರೆ ಗುರುತ್ವಾಕರ್ಷಣ ಕ್ಷೇತ್ರ ಐತಿ. ಈ ಕ್ಷೇತ್ರವು ಅದರ ಸಮೀಪವಿರುವ ಯಾವುದೇ ದ್ರವ್ಯರಾಶಿಯುಳ್ಳ ವಸ್ತುವನ್ನು, ಅದರ ಸುತ್ತ ಯಾವುದಾದ್ರೂ ಒಂದು ದ್ರವ್ಯರಾಶಿಯುಳ್ಳ ವಸ್ತು ಏನಾದರೂ ಬಂತಪ್ಪ ಅಂದ್ರೆ ತನ್ನ ಕೇಂದ್ರದ ಕಡೆಗೆ ನಿರಂತರವಾಗಿ ಅದನ್ನು ಸೆಳಿತೈತಿ. ಕಾರಣ ಗುರುತ್ವಾಕರ್ಷಣ ಬಲ ಭೂಮಿಗೆ ಇರೋದ್ರಿಂದ ಆ ಫೀಲ್ಡ್ ಒಳಗೆ ಏನಾದರೂ ಬಂತಪ್ಪ ಅಂದರೆ ಯಾವುದಾದ್ರೂ ವಸ್ತು ಅದನ್ನೇನು ಮಾಡ್ತೈತಿ? ತನ್ನ ಕೇಂದ್ರದ ಕಡೆಗೆ ಸೆಳ್ಕೊತೈತಿ. ನೆಕ್ಸ್ಟ್ ಎರಡನೇ ಅಂಶ ಏನಪ್ಪ ಅಂದ್ರೆ ವೇಗೋತ್ಕರ್ಷ, ಎಕ್ಸಲರೇಷನ್. ನ್ಯೂಟನ್ ಚಲನೆಯ ಎರಡನೇ ನಿಯಮದ ಪ್ರಕಾರ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದು ಯೋಗೋತ್ಕರ್ಷಕ್ಕೆ ಅಥವಾ ವೇಗೋತ್ಕರ್ಷಕ್ಕೆ ಏನು ಮಾಡ್ತೈತಪ್ಪ ಅಂದ್ರೆ ಪಡೆದುಕೊಳ್ತೈತಿ. ಅಂದರೆ ಅದು ವೇಗವನ್ನು ಬದಲಾಯಿಸಿಕೊಳ್ತೈತಿ. ಹಂಗೆ ಭೂಮಿಯ ಗುರುತ್ವಾಕರ್ಷಣ ಬಲವು ಆ ಕಾಯದ ಮೇಲೆ ನಿರಂತರವಾಗಿ ಕೆಳಮುಖವಾಗಿ ಕಾರ್ಯನಿರ್ವಹಿಸ್ತದೆ. ಹಿಂಗೆ ಕಾರ್ಯನಿರ್ವಹಿಸ್ತಪ್ಪ ಅಂದ್ರೆ ಅದರ ಏನಾಗುತ್ತಪ್ಪ ಅಂದ್ರೆ ವೇಗೋತ್ಕರ್ಷದಲ್ಲಿ ಏನಾಗುತ್ತಪ್ಪ ಅಂದ್ರೆ ಬದಲಾವಣೆ ಆಗುತ್ತೆ. ಇನ್ನು ಮೂರನೇ ಅಂಶ ಏನಪ್ಪ ಅಂದ್ರೆ ನಿರಂತರ ಬಲ. ಕಾಯವು ಭೂಮಿಗೆ ಹತ್ತಿರವಾದಷ್ಟು ಗುರುತ್ವಾಕರ್ಷಣ ಬಲದ ತೀವ್ರತೆಯು ಸ್ವಲ್ಪ ಹೆಚ್ಚಾಗುತ್ತಾ. ಈ ನಿರಂತರವಾದ ಬದಲಾಗುತ್ತಿರುವ ಬಲದ ಪ್ರಯೋಗದಿಂದಾಗಿ ಕಾಯದ ವೇಗವು ಪ್ರತಿ ಕ್ಷಣಕ್ಕೂ ಹೆಚ್ಚುತ್ತಾ ಹೋಗುತ್ತೆ. ಹಿಂಗಾಗೋದ್ರಿಂದ ಭೂಮಿಯ ವಾತಾವರಣಕ್ಕೆ ಹಿಂಗಾಗೋದ್ರಿಂದ ಏನಪ್ಪ ಅಂದ್ರೆ ಅದು ಗುರುತ್ವಾಕರ್ಷಣೆಗೆ ಒಳಪಟ್ಟು ಅದರ ಭೂಮಿ ಕಡೆಗೆ ಬರತ್ನಾಗ ಅದರದ್ದು ಏನಪ್ಪ ಅಂದ್ರೆ ಅಧಿಕ ಚಲನಶಕ್ತಿ ಗಳಿಸ್ಕೊಳ್ತೈತೆ ರೀ. ಆಮೇಲೆ ಅದು ಯಾವಾಗ ಭೂಮಿಯ ವಾತಾವರಣದ ಕಡೆಗೆ ಪ್ರವೇಶಿಸುತ್ತೋ ಆವಾಗ ಅದರ ವೇಗದಲ್ಲಿ ಏನಾಗುತ್ತಾ? ಬದಲಾವಣೆ. ಕಾರಣ ಏನಪ್ಪ ಅಂದ್ರೆ ಇಲ್ಲಿ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ಪ್ರತಿರೋಧದಿಂದಾಗಿ ವೇಗದಲ್ಲಿ ಬೇರೆ ರೀತಿಯ ಬದಲಾವಣೆ ಆಗುತ್ತಾ. ಅಂದ್ರೆ ಸ್ವಲ್ಪ ವೇಗದಲ್ಲಿ ಕಡಿಮೆ ಆಗ್ತೈತಿ. ಕಾರಣ ಗಾಳಿಯ ಪ್ರತಿರೋಧದಿಂದ. ಇಷ್ಟು ಆ ಒಂದು ಕ್ವಶನ್ನ ವಿವರಣೆ ಆಗಿತ್ತು ರೀ. ಇನ್ನು ಎರಡನೇ ಕ್ವಶನು, ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತಂದು ಕ್ವಶನ್ ಕೇಳ್ಯಾನ್ರಿ. ಒಂದು ನಿಮಿಷ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು ಭೂಮಿ ರೀ. ನಮ್ಮ ಸೌರವ್ಯೂಹದಲ್ಲಿ ಒಳಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಭೂಮಿ ರೀ. ಅಂದರೆ ಸೋಲಾರ್ ಸಿಸ್ಟಮ್ನ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ್ರಿ. ಸೂರ್ಯ ಮಧ್ಯದಲ್ಲಿದ್ದಾನ್ರಿ. ಈ ಸೂರ್ಯನಿಂದ ಮೊದಲನೇ ಗ್ರಹ ಬುಧ ಗ್ರಹ ಅಥವಾ ಮರ್ಕ್ಯೂರಿ ಗ್ರಹ ರೀ. ಎರಡನೇ ಗ್ರಹ ಬಂದುಬಿಟ್ಟು ವೆನಸ್ ಅಥವಾ ಶುಕ್ರ ಗ್ರಹ ರೀ. ಮೂರನೇ ಗ್ರಹ ಬಂದುಬಿಟ್ಟು ಯಾವುದಪ್ಪ ಅಂದ್ರೆ ಭೂಮಿ ರೀ. ನಮ್ಮ ಭೂಮಿ ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ರೀ. ಹಂಗೆ ನಾಲ್ಕನೇ ಗ್ರಹ ಬಂದುಬಿಟ್ಟು ಮಂಗಳ ಗ್ರಹ ರೀ. ಮಾರ್ಸ್ ಗ್ರಹ ನಾಲ್ಕನೇ ಗ್ರಹ ರೀ.
ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಗ್ರಹ ನೋಡಿರಿ, ಇವು 4 ಗ್ರಹಗಳು ಒಳ ಗ್ರಹಗಳಂತ ಕರಿತೀವಿ ಅಥವಾ ಆಂತರಿಕ ಗ್ರಹಗಳಂತ ಕೂಡ ಇವಕ್ಕೆ ಕರಿತೀವಿ. ಈ 4 ಗ್ರಹಗಳ ನಂತರದಲ್ಲಿ ಬಾಹ್ಯ ಗ್ರಹಗಳು ಏನಾಗ್ತಾವಪ್ಪ ಅಂದ್ರೆ ಸ್ಟಾರ್ಟ್ ಆಗ್ತದೆ. ಬಾಹ್ಯ ಗ್ರಹದಲ್ಲಿ 1ನೇ ಗ್ರಹ ಅಥವಾ ಸೌರಮಂಡಲದಲ್ಲಿ ಸೂರ್ಯನಿಂದ 5ನೇ ಗ್ರಹ ರೀ. ಯಾವ ಗ್ರಹ ಅಂದ್ರೆ ಅದು ಗುರು ಗ್ರಹ, ಇಂಗ್ಲೀಷ್ನಾಗ ಜುಪಿಟರ್ ಅಂತ ಕರಿತೀವಿ ರೀ. ಇದಾದ ನಂತರದಲ್ಲಿ ಶನಿ ಗ್ರಹ ಅಥವಾ ಸ್ಯಾಟರ್ನ್ ಎಂಬ ಗ್ರಹ ಬರ್ತೈತೆ ರೀ. ಅದು ಸೂರ್ಯನಿಂದ 6ನೇ ಸ್ಥಾನದಲ್ಲಿದೆ. ಹೊರ ಗ್ರಹಗಳಲ್ಲಿ ಅಥವಾ ಬಾಹ್ಯ ಗ್ರಹಗಳಲ್ಲಿ 2ನೇ ಗ್ರಹ ರೀ. ನೆಕ್ಸ್ಟ್ ಇದರ ನಂತರದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ 7ನೇ ಗ್ರಹ, ಸೂರ್ಯನಿಂದ 7ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಯುರೇನಸ್ ಗ್ರಹ. ನೆಕ್ಸ್ಟ್ ಅದರ ನಂತರದಲ್ಲಿ ಏನಪ್ಪ ಅಂದ್ರೆ 8ನೇ ಗ್ರಹ ಯಾವುದಪ್ಪ ಅಂದ್ರೆ ನೆಪ್ಚೂನ್ ರೀ. ಹಿಂಗೆ ಸೂರ್ಯನಿಂದ ಈ 8 ಗ್ರಹಗಳು ಏನು ಮಾಡ್ಯಾವಪ್ಪ ಅಂದ್ರೆ ಅರೇಂಜ್ ಆಗ್ಯಾವ್ರಿ. ಇವುಗಳು ಸೂರ್ಯನನ್ನು ಏನು ಮಾಡ್ತಾವಪ್ಪ ಅಂದ್ರೆ ಸುತ್ತುತ್ತವ್ರಿ. ಸೂರ್ಯನನ್ನು ಏನು ಮಾಡ್ತಾವೆ? ಸುತ್ತುತ್ತವೆ. ಹಿಂಗೆ ಸುತ್ತೋದನ್ನು ನಾವೇನಪ್ಪ ಅಂದ್ರೆ ವಾರ್ಷಿಕ ಚಲನೆ ಅಂತ ಕರಿತೀವಿ ಅಥವಾ ಪರಿಭ್ರಮಣೆಯ ಚಲನೆ ಅಂತ ಕರಿತೀವಿ. ಆಮೇಲೆ ಇವು ಏನು ಮಾಡ್ತಾವೆ? ತಮ್ಮ ಸುತ್ತ ತಾವು ತಿರುಗ್ತಾವೆ. ಇಲ್ಲಿ ನಮ್ಮ ಭೂಮಿ ಇರ್ತಾರೆ, ಇದು ತನ್ನ ಸುತ್ತ ತಾನು ತಿರುಗುತ್ತೆ ರೀ. ಹಿಂಗೆ ತನ್ನ ಸುತ್ತ ತಾನು ತಿರ್ಕೊಂತ ಸೂರ್ಯನನ್ನು ಸುತ್ತ ಹಾಕ್ಕೊಂಡು ಬರ್ತೈತೆ ರೀ. ಇದು ಹಿಂಗೆ ತನ್ನ ಸುತ್ತ ತಾನು ತಿರ್ಕೊಂತ ಸೂರ್ಯನನ್ನು ಸುತ್ತ ಹಾಕ್ಕೊಂಡು ಬರ್ತೈತಿ. ಸುತ್ತ ತಾನು ಅಥವಾ ಗ್ರಹಗಳ ಸುತ್ತೋದನ್ನು ಗ್ರಹಗಳು ತನ್ನ ಸುತ್ತ ತಾನು ಸುತ್ತೋದನ್ನು ಅದನ್ನು ಅಕ್ಷಭ್ರಮಣೆ, ದೈನಂದಿನ ಭ್ರಮಣೆ ಅಂತ ಕರಿತೀವಿ ರೀ. ಇವು ಸೂರ್ಯನನ್ನು ಸುತ್ತ ಹಾಕ್ಕೊಂಡು ಬರೋದನ್ನು ವಾರ್ಷಿಕ ಚಲನೆ ಅಥವಾ ಪರಿಭ್ರಮಣೆಯ ಚಲನೆ ಅಂತ ಕರಿತೀವಿ. ಇವುಗಳ ಅವಧಿ ಬೇರೆ ಬೇರೆ ಆಗೈತೆ ರೀ. ಅದು ನೋಡೋಕ್ಕಿಂತ ಮುಂಚೆಕ ನಾವು ಏನು ಮಾಡೋಣಪ್ಪ ಅಂದ್ರೆ ದೊಡ್ಡ ಗ್ರಹ ಯಾವುದು, ಸಣ್ಣ ಗ್ರಹ ಯಾವುದು ಅಂತಂದು ನೋಡ್ಬಿಡೋಣ. ಅವ್ರ ಕ್ವಶನ್ ಒಳಗೆ ಏನು ಕೊಟ್ಟಾರ? ಒಳ ಗ್ರಹಗಳಲ್ಲಿ ಏನು 4 ಗ್ರಹಗಳು, ಮೊದಲು ಏನು 4 ಗ್ರಹಗಳು ಇದಲ್ಲ ಅವಕ್ಕೆ ಒಳ ಗ್ರಹಗಳು. ಅದಾದ ನಂತರದಲ್ಲಿ 4 ಗ್ರಹಗಳು ಅವು ಗ್ರಹಗಳು. ಈ ಒಳ ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದಂತ ಕ್ವಶನ್ ಕೇಳ್ಯಾರ. ಅದಕ್ಕೆ ಉತ್ತರ ಬಂದುಬಿಟ್ಟು ಭೂಮಿ ಆಗುತ್ತೆ ರೀ. ಭೂಮಿ ಒಳ ಗ್ರಹದ ಅತ್ಯಂತ ದೊಡ್ಡ. ಆದರೆ ಈ 8 ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರು ಗ್ರಹ ರೀ. ಈ 8 ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಗುರು ಗ್ರಹ ಆಗಿರ್ತೈತಿ. 1ನೇ ದೊಡ್ಡ ಗ್ರಹ ಅಥವಾ ಅತ್ಯಂತ ದೊಡ್ಡ ಗ್ರಹ 8 ಗ್ರಹಗಳಲ್ಲಿ ದೊಡ್ಡ ಗ್ರಹ ಯಾವುದಂತ ಕೇಳಿದ್ರೆ ಗುರು ಗ್ರಹ ಆಗಿರ್ತೈತಿ. ಹಂಗಾದ್ರೆ ಚಿಕ್ಕ ಗ್ರಹ ಯಾವುದಪ್ಪ ಅಂದ್ರೆ ಬುಧ ಗ್ರಹ ಆಗಿರ್ತೈತಿ. ಚಿಕ್ಕ ಗ್ರಹ ಯಾವುದ್ರಿ? ಬುಧ ಗ್ರಹ, ಮರ್ಕ್ಯೂರಿ ಆಗಿರ್ತೈತಿ. ಹಂಗಂದ್ರೆ ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹ ಕೇಳಿದ್ರೆ ನೆಪ್ಚೂನ್ ಆಗಿರ್ತೈತಿ ರೀ. ಯಾವ ಗ್ರಹ ಇರ್ತೈತಿ ರೀ? ನೆಪ್ಚೂನ್ ಗ್ರಹ ಇರ್ತೈತಿ. ಹಾಗೆ ನೆಕ್ಸ್ಟ್ ಸೂರ್ಯನಿಗೆ ಸಮೀಪವಾದ ಗ್ರಹ ಅಂತ ಕೇಳಿದ್ರೆ ಬುಧ ಗ್ರಹ ಆಗಿರ್ತೈತಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನಂತ ಕೇಳ್ಬೋದಪ್ಪ ಅಂದ್ರೆ ಯಾವ ಗ್ರಹಗಳಿಗೆ ಗುರುತ್ವಾಕರ್ಷಣೆ ಬಲ ಇಲ್ಲ ಅಂತ ಕ್ವಶನ್ ಕೇಳ್ತಾನೆ, ಅಥವಾ ಗುರುತ್ವಾಕರ್ಷಣೆ ಬಲ ಕಡಿಮೆ ಇದೆ ಅಂತ ಕ್ವಶನ್ ಕೇಳ್ತಾನೆ, ಅಥವಾ ಯಾವ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ಅಂತ ಕ್ವಶನ್ ಕೇಳ್ತಾನೆ. ಯಾವ ಗ್ರಹಗಳಿಗೆ ಉಪಗ್ರಹಗಳಿಲ್ಲಪ್ಪ ಅಂದ್ರೆ ಒಂದು ಬುಧ ಗ್ರಹ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ರೀತಿಯಾದಂಥ ಉಪಗ್ರಹಗಳಿಲ್ಲ. ಕಾರಣ ಕೇಳ್ತಾನೆ, ಅವುಗಳಿಗೆ ಕಡಿಮೆ ಏನೈತಪ್ಪ ಅಂದ್ರೆ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ, ಕಡಿಮೆ ಗುರುತ್ವಾಕರ್ಷಣೆ ಬಲ ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಇರೋದ್ರಿಂದ ಅವುಗಳಿಗೆ ಯಾವುದೇ ರೀತಿಯಾದಂಥ ಉಪಗ್ರಹಗಳು ಇಲ್ಲ ರೀ. ಇನ್ನು ನೆಕ್ಸ್ಟ್ ಬಂದುಬಿಟ್ರೆ ಇನ್ನು ಮಂಗಳ ಗ್ರಹನ ನಾವು ಕೆಂಪು ಗ್ರಹ ಅಂತ ಕರಿತೀವಿ. ಕಾರಣ ಅದರಲ್ಲಿರ್ತಕ್ಕಂಥ ಕಬ್ಬಿಣದ ಆಕ್ಸೈಡ್ ರಾಸಾಯನಿಕ ಇರೋದ್ರಿಂದ ಅದನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ. ಇನ್ನು ನಮ್ಮ ಭೂಮಿಯ ಮೇಲೆ ಏನು ಕ್ವಶನ್ ಆಗ್ಬೋದು? ಅತ್ಯಂತ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕೇಳಿದ್ರೆ ಅದು ಭೂಮಿ ರೀ. ಭೂಮಿ ಗ್ರಹ ಅತ್ಯಂತ ಹೆಚ್ಚು ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಯಾವುದಂತ ಕೇಳಿದ್ರೆ ಭೂಮಿ ರೀ. ಹಾಗಾದ್ರೆ ಅತ್ಯಂತ ಕಡಿಮೆ ಸಾಂದ್ರತೆ ಹೊಂದಿರತಕ್ಕಂಥ ಗ್ರಹ ಯಾವುದಂತ ಕೇಳಿದ್ರೆ ಅದು ಶನಿ ಗ್ರಹ ಆಗಿರ್ತೈತಿ ರೀ. ಸ್ಯಾಟರ್ನ್ ಗ್ರಹ ಆಗಿರ್ತೈತಿ. ಅಥವಾ ಈ ಗ್ರಹದ ಮೇಲೆ, ಶನಿ ಗ್ರಹದ ಮೇಲೆ ಮತ್ತೆ ಈ ಶನಿ ಗ್ರಹ ನೋಡ್ರಿ, ಇದು ಉಂಗುರ ವ್ಯವಸ್ಥೆಯನ್ನು ಹೊಂದಿರೋದ್ರಿಂದ ಇದನ್ನು ಸುಂದರ ಗ್ರಹ ಅಂತ ಕೂಡ ನಾವು ಕರಿತೀವಿ. ಮತ್ತು ಇದು ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದೈತಿ ರೀ. ಇದೇನಾಗೈತೆ ರೀ? ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದೈತಿ. ಹಿಂಗೆ ಕಡಿಮೆ ಸಾಂದ್ರತೆ ಹೊಂದಿರೋದ್ರಿಂದ ಇದನ್ನು ಏನಂತ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ನೀರಿನಲ್ಲಿ ತೇಲುವ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಅದು ಯಾವುದಪ್ಪ ಅಂದ್ರೆ ಸ್ಯಾಟರ್ನ್ ಅಥವಾ ಶನಿ ಗ್ರಹ ಆಗಿರ್ತೈತೆ ರೀ. ಎಸ್, ಇದು ನೀರಿನಲ್ಲಿ ತೇಲುವ ಗ್ರಹ ಅಂತ ಕ್ವಶನ್ ಕೇಳ್ತಾನೆ. ಯಾಕಪ್ಪ ಅಂದರೆ ಇದು ಕಡಿಮೆ ಸಾಂದ್ರತೆ ಹೊಂದಿರೋದ್ರಿಂದ. ನೆಕ್ಸ್ಟ್ ಕ್ವಶನ್ ಬಂದರೆ ಇನ್ನು ಗುರು ಗ್ರಹದಾಗಲೇ ಹೇಳೇನ್ರಿ, ಅತ್ಯಂತ ದೊಡ್ಡ ಗ್ರಹ ಗುರು ಗ್ರಹ ಆಗೈತಿ. ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ಶನಿ ಗ್ರಹದ ಆಯ್ತು ರೀ. ಇನ್ನು ಯುರೇನಸ್ ನೆಪ್ಚೂನ್. ಇನ್ನು ಅತ್ಯಂತ ತಂಪಾದ ಗ್ರಹ ಯಾವುದಂತ ಕ್ವಶನ್ ಕೇಳಿದ್ರೆ ನೆಪ್ಚೂನ್ ನೋಡ್ರಿ. ಅತ್ಯಂತ ತಂಪಾದ ಗ್ರಹ, ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹ ನೆಪ್ಚೂನ್ ಗ್ರಹ. ಇದು ಅತ್ಯಂತ ತಂಪಾದ ಗ್ರಹ. ಕಾರಣ ಇಲ್ಲಿಗೆ ಸೂರ್ಯನ ಕಿರಣಗಳು ಏನಾಗಲ್ಲಪ್ಪ ಅಂದ್ರೆ ಪ್ರವೇಶಿಸಂಗಿಲ್ಲ. ಅದನ್ನು ತಂಪಾದ ಗ್ರಹ ಅಂತ ಕರಿತೀವಿ. ಅದು ಐಸ್ನಿಂದ ಮಾಡಲ್ಪಟ್ಟಿರ್ತೈತೆ ರೀ ಆ ಗ್ರಹ.
ಇನ್ನು ನೆಕ್ಸ್ಟ್ ಯಾವ ಗ್ರಹಗಳಿಗೆ ಏನಪ್ಪ ಅಂದ್ರೆ ಶೇಕ್ಸ್ಪಿಯರ್ನ ನಾಟಕದ ಪಾತ್ರಧಾರಿಗಳ ಹೆಸರುಗಳನ್ನು ಯಾವ ಗ್ರಹದ ಉಪಗ್ರಹಗಳಿಗೆ ಇಡಲಾಗಿದೆ ಅಂತ ಕ್ವಶನ್ ಕೇಳ್ತಾನೆ. ಆನ್ಸರ್ ಬಂದುಬಿಟ್ಟು ಯುರೇನಸ್ ನೋಡ್ರಿ. ಯಾವ ಗ್ರಹದ ಉಪಗ್ರಹಗಳಿಗೆ ಶೇಕ್ಸ್ಪಿಯರ್ನ ನಾಟಕದ ಪಾತ್ರಧಾರಿಗಳ ಹೆಸರನ್ನು ಇಡಲಾಗಿದೆ ಅಂತ ಕ್ವಶನ್ ಕೇಳಿದ್ರೆ ಯುರೇನಸ್ ಗ್ರಹದ ಉಪಗ್ರಹಗಳಿಗೆ ಏನು ಮಾಡಿರಪ್ಪ ಅಂದ್ರೆ ಆ ನಾಟಕದ ಪಾತ್ರಧಾರಿಗಳ ಹೆಸರನ್ನು ಏನು ಮಾಡ್ಯಾರ ಇಟ್ಟಾರ ರೀ. ಎಸ್. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಭ್ರಮಣೆ ಚಲನೆಯನ್ನು ನೋಡ್ತಾ ಹೋಗೋಣ್ರಿ. ಎಸ್. ಸೂರ್ಯನನ್ನು ಸುತ್ತು ಹಾಕ್ಕೊಂಡು ಬರೋದು, ಅತಿ ವೇಗವಾಗಿ ಸುತ್ತಾಕೊಂಡು ಬರೋದು ಅಥವಾ ಕಡಿಮೆ ವಾರ್ಷಿಕ ಅವಧಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಯಾವ ಗ್ರಹ ಅಂದ್ರೆ ಬುಧ ಗ್ರಹ ರೀ. ಇದೇನು ಮಾಡ್ತೈತೆ ಅಂದ್ರೆ ಸೂರ್ಯಗೆ ಸಮೀಪ ಇರೋದ್ರಿಂದ ಇದು ಅತ್ಯಂತ ವೇಗವಾಗಿ ಸೂರ್ಯನನ್ನು ಸುತ್ತಾಕೊಂಬಂದ್ಬಿಡ್ತೈತೆ ರೀ. ಹಿಂಗೆ ಸೂರ್ಯನನ್ನು ಸುತ್ತಾಕೊಂಬರೋದ್ರಿಂದ ಇದರ ವಾರ್ಷಿಕ ಚಲನೆಯ ಅವಧಿಯನ್ನು ಕೇಳ್ತಾನೆ ರೀ. ಎಷ್ಟಂದ್ರೆ 88 ದಿನಗಳು ರೀ. ಯಾವ ಗ್ರಹದ್ರಿ? ಬುಧ ಗ್ರಹದ ವಾರ್ಷಿಕ ಚಲನೆಯ ಅವಧಿ ಅಥವಾ ಸೂರ್ಯನನ್ನು ಅತಿ ವೇಗವಾಗಿ ಸುತ್ತು ಹಾಕಿಕೊಂಡು ಬರುವ ಗ್ರಹ ಅಂತ ಕೇಳ್ತಾನೆ. ಯಾವ ಗ್ರಹಪ್ಪ ಅಂದ್ರೆ ಬುಧ ಗ್ರಹ. ಇದೇನು ಮಾಡ್ತಪ್ಪ ಅಂದ್ರೆ 88 ದಿನದಲ್ಲಿ ಸೂರ್ಯನನ್ನು ಸುತ್ತಾಕೊಂಬಂದು ಒಂದು ವರ್ಷವನ್ನು ಪೂರ್ಣಗೊಳಿಸ್ಕೊಂಡ್ಬಿಡ್ತೈತಿ. ಅದಕ್ಕೆ ಅದನ್ನು 88 ದಿನಗಳನ್ನು ವಾರ್ಷಿಕ ದಿನಗಳ ಅವಧಿ, ಬುಧ ಗ್ರಹದ ವಾರ್ಷಿಕ ಚಲನೆಯ ಅವಧಿ ಅಂತ ಕರಿತೀವಿ. ಹಾಗಾದ್ರೆ ಸೂರ್ಯನನ್ನು ನಿಧಾನವಾಗಿ ಸುತ್ತಾಕಾರ ಯಾರು? ಅತಿ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳೋರು ಯಾವ ಗ್ರಹ ಅಂತ ಕ್ವಶನ್ ಕೇಳ್ತಾನೆ. ಸೂರ್ಯನನ್ನು ಸುತ್ತು ಹಾಕಿಕೊಂಡು ಬರಲು ನಿಧಾನ ಅಥವಾ ಅತಿ ಹೆಚ್ಚು ಅವಧಿಯನ್ನು ತೆಗೆದುಕೊಳ್ಳುವ ಗ್ರಹ ಯಾವುದಪ್ಪ ಅಂದ್ರೆ ನೆಪ್ಚೂನ್ ಗ್ರಹ ರೀ. ಯಾವ ಗ್ರಹ ರೀ? ನೆಪ್ಚೂನ್ ಗ್ರಹ. ಈ ನೆಪ್ಚೂನ್ ಗ್ರಹ ಏನು ಮಾಡುತ್ತಪ್ಪ ಅಂದ್ರೆ ಸೂರ್ಯನನ್ನು ಸುತ್ತು ಹಾಕ್ಕೊಂಬರಕ್ಕೆ 164 ವರ್ಷ ತೊಗೊತೈತೆ ರೀ. ಎಷ್ಟು ವರ್ಷ ತೊಗೊತೈತೆ ರೀ? 164 ವರ್ಷಗಳ ಕಾಲ ಏನು ಮಾಡ್ತಪ್ಪತ್ರಪ್ಪ ಅಂದ್ರೆ ಇದು ಸೂರ್ಯನನ್ನು ಸುತ್ತು ಹಾಕ್ಕೊಂಬರಕ್ಕೆ ವಾರ್ಷಿಕ ಅವಧಿಯನ್ನು ತೆಗೆದುಕೊಳ್ತೈತಿ. ಎಸ್. ಇನ್ನು ಹಂಗಾದ್ರೆ ಇದು ವಾರ್ಷಿಕ ಚಲನೆಯ ಅವಧಿಯದ್ದಾಯಿತು. ಇದೇನಪ್ಪ ಅಂದ್ರೆ ಸೂರ್ಯನನ್ನು ಸುತ್ತು ಹಾಕ್ಕೊಂಬರೋದು ಅಥವಾ ಪರಿಭ್ರಮಣೆಯ ಅವಧಿಯ ಚಲನೆಯದ್ದಾಯಿತು. ಇನ್ನು ತಮ್ಮ ಸುತ್ತ ತಾವು ಭ್ರಮಣೆಯ ಚಲನೆ, ತಮ್ಮ ಗ್ರಹಗಳ ಸುತ್ತ ತಾವು ಸುತ್ತುವ ಚಲನೆಯನ್ನು ಭ್ರಮಣೆಯ ಚಲನೆ ಅಥವಾ ಅಕ್ಷಭ್ರಮಣೆಯ ಚಲನೆ ಅಂತ ಕರಿತೀವಿ. ಅದು ವೇಗ ಯಾವುದು, ನಿಧಾನ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಇಲ್ಲೇನಪ್ಪ ಅಂದ್ರೆ ಗುರುಗ್ರಹ ಐತಲ್ರಿ. ಈ ಗುರುಗ್ರಹ ಅತ್ಯಂತ ವೇಗವಾಗಿ ತನ್ನ ಸುತ್ತ ತಾನು ತಿರ್ಕೊತೈತಿ. ಅಂದ್ರೆ ಅದರ ದೈನಂದಿನ ಅವಧಿ ಭಾಳ ಕಡಿಮೆ ಐತಿ. ಕಡಿಮೆ ಅವಧಿಯಲ್ಲಿ ಒಂದು ದಿನವನ್ನು ಪೂರ್ಣಗೊಳಿಸ್ಕೊಂಡ್ಬಿಡ್ತೈತಿ. ಉದಾಹರಣೆಗೆ ಅದು 9 ಗಂಟೆಯಲ್ಲಿ ಏನು ಮಾಡ್ತೈತಪ್ಪ ಅಂದ್ರೆ ಈ ಗುರುಗ್ರಹದೊಳ್ಳೆ ಒಂದು ದಿನ ಆಗಿಬಿಡ್ತೈತೆ ರೀ. ಒಂದು ದಿನ 9 ಗಂಟೆಯಲ್ಲಿ 9 ಗಂಟೆ ಆತಂದ್ರೆ ಅಲ್ಲಿ ಗುರುಗ್ರಹದ ಒಂದು ದಿನ ಆದಂಗೆ ರೀ. ಹಂಗೆ 9 ಗಂಟೆ ಒಳಗೆ ತನ್ನ ಸುತ್ತ ತಾನು ತಿರ್ಕೊಂಬರ್ತೈತಿ. ಅದಕ್ಕೆ ಅದರ ದೈನಂದಿನ ಅವಧಿ ಕಾಲ ಎಷ್ಟು ಅಂತ ಕೇಳಿದ್ರೆ 9 ಗಂಟೆ. ಇನ್ನು ಅತಿ ನಿಧಾನವಾಗಿ ತನ್ನ ಸುತ್ತ ತಾನು ತಿರುತ್ತಕ್ಕಂಥ ಅಕ್ಷಭ್ರಮಣೆಯ ಅತಿ ಹೆಚ್ಚು ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಅದಕ್ಕೆ ಉತ್ತರ ಶುಕ್ರ ಗ್ರಹ ನೋಡ್ರಿ. ಯಾವ ಗ್ರಹ ರೀ? ಶುಕ್ರ ಗ್ರಹ. ಇದೇನು ಮಾಡ್ತಪ್ಪ ಅಂದ್ರೆ ತನ್ನ ಸುತ್ತ ತಾನು ತಿರ್ಗಕ್ಕೆ ಎಷ್ಟು ಅವಧಿ ತೆಗೆದುಕೊಳ್ತೈತಪ್ಪ ಅಂದ್ರೆ 243 243 ದಿನಗಳನ್ನು ತೆಗೆದುಕೊಳ್ತೈತೆ ರೀ ತನ್ನ ಸುತ್ತ ತಾನು ತಿರ್ಗಕ್ರಿ ಇದು. ಆದ್ರೆ ಇದು ಸೂರ್ಯನನ್ನು ಸುತ್ತ ಹಾಕೊಂಬರಕ್ಕೆ ಎಷ್ಟು ಅವಧಿ ತೊಗೊತೈತಪ್ಪ ಅಂದ್ರೆ 225 ದಿನ ತೊಗೊತೈತೆ ರೀ. ಸೂರ್ಯನನ್ನು ಸುತ್ತ ಹಾಕೊಂಬರಕ್ಕೆ 225 ದಿನ ತೆಗೆದುಕೊಂಡು ನೋಡಿರಿ. ಸೂರ್ಯನನ್ನು ಸುತ್ತ ಹಾಕೊಂಬರೋದಂದ್ರೆ ವಾರ್ಷಿಕ ಚಲನೆಯ ಅವಧಿ, ತನ್ನ ಸುತ್ತ ತಾನು ತಿರ್ಗೋದಂದ್ರೆ ದೈನಂದಿನ ಚಲನೆಯ ಅವಧಿ. ಇದು ಮೊದಲು 225 ದಿವಸ ಆಯ್ತಪ್ಪ ಅಂದ್ರೆ ಇದು ಸೂರ್ಯನನ್ನು ಸುತ್ತ ಹಾಕೊಂಬಂದಿರ್ತೈತಿ. ಒಂದು ವರ್ಷ ಕಂಪ್ಲೀಟ್ ಆಗಿಬಿಡ್ತೈತಿ. ಅದ 200 ಇನ್ನು 18 ಇದಕ್ಕೆ 18 ಕೂಡಿಸ್ರಿ 243 ಬರ್ತೈತಿ. ಇದಕ್ಕೆ 18 ಕೂಡಿಸಿದ್ರೆ 243 ಬರ್ತೈತಿ. 18 ದಿನ ಆದಮೇಲೆ 243 ದಿನಗಳನ್ನು ಪೂರೈಸಿದ ಮೇಲೆ ಏನು ಮಾಡ್ತೈತಪ್ಪ ಅಂದ್ರೆ ಶುಕ್ರ ಗ್ರಹದೊಳಗೆ ಒಂದು ದಿನ ಆಕತ್ರಿ. ಎಷ್ಟು ದಿವಸ ಆಕತ್ರಿ? ಒಂದು ದಿವಸ ಆಕತಿ. ಹಂಗಾದ್ರೆ ಇದ್ರ ಮೇಲೆ ಏನು ಕ್ವಶನ್ ಕೇಳ್ತಾನೆ? ಯಾವ ಗ್ರಹದಲ್ಲಿ ಮೊದಲು ವರ್ಷ ಬಂದು ನಂತರದಲ್ಲಿ ದಿನ ಕಾಣಿಸಿಕೊಳ್ಳುತ್ತದೆ ಅಂತ ಕ್ವಶನ್ ಕೇಳ್ತಾನೆ. ಯಾವ ಗ್ರಹದಲ್ಲಿ ಮೊದಲು ವರ್ಷ ಬಂದು ನಂತರದಲ್ಲಿ ದಿನ ಕಾಣಿಸಿಕೊಳ್ಳುತ್ತದೆ ಅಂತ ಕ್ವಶನ್ ಕೇಳಿದ್ರೆ ಅದು ಶುಕ್ರ ಗ್ರಹ. ಏನು ಮಾಡುತ್ತಾ 225 ದಿನಗಳಲ್ಲಿ ಒಂದು ವರ್ಷವನ್ನು, ಒಂದು ವಾರ್ಷಿಕ ಅವಧಿಯನ್ನು, ತನ್ನ ವಾರ್ಷಿಕ ಅವಧಿಯನ್ನು ಪೂರ್ಣಗೊಳಿಸ್ಕೊಂಡ್ಬಿಡ್ತೈತಿ. ನಂತರ 18 ದಿನ ಆದಮೇಲೆ 243 ದಿನಗಳ
ಇಂದಾಗಿ ಅದು ಒಂದು ದೈನಂದಿನ ಅವಧಿ ಆಕತ್ರಿ, ಒಂದು ದಿನ ಆಕತಿ. ಹಂಗಾಗಿ ಶುಕ್ರ ಗ್ರಹದಲ್ಲಿ ಮೊದಲು ವರ್ಷ ಕಂಡು ಬಂದು ನಂತರದಲ್ಲಿ ಏನಾಕತ್ತಪ್ಪ ಅಂದ್ರೆ ದಿನ ಕಂಡು ಬರ್ತೈತಿ. ಅದಕ್ಕೆ ಇದು ಕ್ವಶನ್ ಆಗತಕ್ಕಂಥ ಚಾನ್ಸಸ್ ಇರ್ತೈತಿ. ಇನ್ನು ಈ ಶುಕ್ರ ಗ್ರಹದಲ್ಲಿ ಮತ್ತೆ ಯಾವ ರೀತಿ ಕ್ವಶನ್ ಆಗ್ತೈತಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ಗ್ರಹ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಯಾವುದಪ್ಪ ಅಂದ್ರೆ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬುಧ ಫಸ್ಟ್ ಆಪ್ಷನ್ ಕೊಡ್ತಾನೆ. ಇದು ಸೂರ್ಯನಿಗೆ ಸಮೀಪ ಐತೆ ಅಂತಂದು ಬುಧ ಗ್ರಹ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಶುಕ್ರ ಗ್ರಹದೊಳಗೆ ಏನೈತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಐತ್ರಿ. ಈ ಕಾರ್ಬನ್ ಡೈಆಕ್ಸೈಡ್ ಅನಿಲ ಇರೋದ್ರಿಂದ ಸೂರ್ಯನಿಂದ ಬರ್ತಕ್ಕಂತಹ ಏನು ಶಾಖ ಐತಲ್ಲ ಆ ಶಾಖವನ್ನು ಹೀರ್ಕೊಂತೈತಿ. ಹಿಂಗೆ ಹೀರ್ಕೊಂಡು ಅದೇನು ಮಾಡ್ತೈತಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶಕ್ಕೆ ಕಾರಣ ಆಗೈತಿ. ಹಾಗಾಗಿ ಈ ಗ್ರಹವನ್ನು ಏನಪ್ಪ ಅಂದ್ರೆ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ಗ್ರಹ ಅಂತ ಕರಿತೀವಿ. ಹಂಗೆ ಇದು ಹೊಳೆಯುವ ನಕ್ಷತ್ರ ಅಂತ ಕರೀತಾರೆ. ಹಿಂಗೆ ಇದು ಉಷ್ಣಾಂಶ ಅತಿ ಹೆಚ್ಚಿರೋದ್ರಿಂದ ಇದಕ್ಕೆ ಹೊಳೆಯುವ ನಕ್ಷತ್ರ ಯಾವುದು ಅಂತ ಕ್ವಶನ್ ಕೇಳಿದ್ರೆ, ಯಾವ ಗ್ರಹನ ಹೊಳೆಯುವ ನಕ್ಷತ್ರ ಅಂತ ಕ್ವಶನ್ ಕೇಳಿದ್ರೆ ಅದು ಶುಕ್ರ ಗ್ರಹ ಆಗಿರ್ತೈತೆ ರೀ. ಇನ್ನು ನೋಡಿರಿ, ಇದು ಅತಿ ಹೆಚ್ಚು ಉಷ್ಣಾಂಶ ಹೊಂದಿರತಕ್ಕಂಥ ಗ್ರಹ ಆಯಿತು. ಇನ್ನು ಕಡಿಮೆ ಉಷ್ಣಾಂಶ ಹೊಂದಿರತಕ್ಕಂಥ ಗ್ರಹ ಯಾವುದಪ್ಪ ಅಂದ್ರೆ ಆಗಲೇ ಹೇಳಿನಿ, ಕಡಿಮೆ ಉಷ್ಣಾಂಶ ತಂಪು ಗ್ರಹ ಅಥವಾ ಉಷ್ಣಾಂಶ ಕಡಿಮೆ ಇರೋದು ಯಾವುದಪ್ಪ ಅಂದ್ರೆ ನೆಪ್ಚೂನ್ ಗ್ರಹ. ನೋಡಿರಿ, ಯಾವ ಗ್ರಹ? ನೆಪ್ಚೂನ್ ಗ್ರಹ ಏನು ಮಾಡೈತಪ್ಪ ಅಂದ್ರೆ ಅತಿ ತಂಪಾದ ಗ್ರಹವನ್ನು ಹೊಂದೈತ್ರಿ. ಇಷ್ಟು ಏನಪ್ಪ ಅಂದ್ರೆ ಈ ಒಂದು ಸೋಲಾರ್ ಸಿಸ್ಟಮ್ನಲ್ಲಿ ಕೇಳಲಾದಂಥ ಕ್ವಶನ್ಗಳು ರೀ. ಇನ್ನು ನಾವೇನು ಮಾಡೋಣಪ್ಪ ಅಂದ್ರೆ ಮುಂದಿನ ಒಂದು ಸ್ಲೈಡ್ಗೆ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ್ರಿ. ನೆಕ್ಸ್ಟ್ ಕ್ವಶನ್, ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಉಂಟಾಗಲು ಕಾರಣ ಅಂತ ಕೊಳ್ಯಾನ್ರಿ. ಇದು ನೋಡ್ರಿ, TET 2017ರಲ್ಲಿ ಕೇಳಲಾದಂಥ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಸಮುದ್ರದಲ್ಲಿ ಅಲೆಗಳಲ್ಲಿ ಉಬ್ಬರ ಮತ್ತು ಇಳಿತಗಳು ಕಂಡುಬರ್ತಾವಂತ ಕ್ವಶನ್ ಕೇಳ್ಯಾನ. ಆಪ್ಷನ್ಗಳು ಗುರುತ್ವಾಕರ್ಷಣೆ ಬಲ, ಭೂಮಿಯ ಭ್ರಮಣೆ, ಚಂದ್ರನ ಭ್ರಮಣೆ, ಗ್ರಹಗಳ ಚಲನೆ ಅಂತ ಐತಿ. ಇದು ಸರಿಯಾದಂಥ ಉತ್ತರ ಬಂದುಬಿಟ್ಟು ಗುರುತ್ವಾಕರ್ಷಣೆ ಬಲ ರೀ. ಹಂಗಾದ್ರೆ ವಿವರಣೆ ನೋಡ್ತಾ ಹೋಗೋಣ. ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತಗಳು ಯಾಕೆ ಕಂಡು ಬರ್ತಾವಪ್ಪ ಅಂದ್ರೆ ಚಂದ್ರನ ಗುರುತ್ವಾಕರ್ಷಣೆಯಿಂದಾಗಿ ಕಂಡು ಬರ್ತಾರೆ. ಏನು ವಿವರಣೆ? ಭೂಮಿಯ ಮೇಲಿನ ಸಮುದ್ರದ ನೀರನ್ನು ಚಂದ್ರನು ತನ್ನ ಗುರುತ್ವಾಕರ್ಷಣ ಬಲದಿಂದಾಗಿ ತನ್ನ ಕಡೆಗೆ ಸೆಳೆಯುತ್ತಾನೆ. ಈ ಸೆಳೆತದಿಂದಾಗಿ ಚಂದ್ರನಿಗೆ ಎದುರಾಗಿರುವ ಭಾಗದಲ್ಲಿ ಅಂದರೆ ಭೂಮಿಯ ಭಾಗದಲ್ಲಿ ನೀರು ಉಬ್ಬುತ್ತದೆ. ಇದು ಉಬ್ಬರಕ್ಕೆ ಕಾರಣವಾಗಿರ್ತೈತಿ. ನೆಕ್ಸ್ಟ್ ಏನು ಅಂಶ? ಹಂಗೆ ಸೂರ್ಯನ ಗುರುತ್ವಾಕರ್ಷಣೆಯು ಕೂಡ ಕಾರಣ ಆಗೈತಿ. ಹೆಂಗೆ ಕಾರಣ ಆಗೈತಿ ಅಂತಂದು ನೋಡ್ತಾ ಹೋಗೋಣ್ರಿ. ಸೂರ್ಯನ ಗಾತ್ರ ದೊಡ್ಡದಾಗಿದ್ದರೂ ಅದು ಭೂಮಿಯಿಂದ ಹೆಚ್ಚು ದೂರದಲ್ಲಿರುವುದರಿಂದ ಚಂದ್ರನಷ್ಟು ಪ್ರಬಲವಾಗಿ ನೀರನ್ನು ಸೆಳೆಯುವುದಿಲ್ಲ. ಆದರೂ ಸೂರ್ಯನ ಗುರುತ್ವಾಕರ್ಷಣೆಯೂ ಸಹ ಉಬ್ಬರ ಇಳಿತಗಳ ಮೇಲೆ ಪರಿಣಾಮ ಬೀರುತ್ತದೆ. ಸೂರ್ಯ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿದ್ದಾಗ, ಉದಾಹರಣೆಗೆ ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನಗಳಿಂದ ಏನಾಗುತ್ತಪ್ಪ ಅಂದ್ರೆ ಅವುಗಳ ಬಲಗಳಿಂದಾಗಿ, ಸೂರ್ಯ ಮತ್ತು ಚಂದ್ರಗಳ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಇವೆರಡೂ ಬಲಗಳು ಸೇರಿ ದೊಡ್ಡ ಪ್ರಮಾಣದಲ್ಲಿ ಉಬ್ಬರ ಇಳಿತಗಳು ಭೂಮಿಯ ಮೇಲೆ ಸಂಭವಿಸ್ಲಿಕ್ಕೆ ಕಾರಣ ಆಗ್ಯಾವ. ಅಂದ್ರೆ ಏನು ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯ ಬಲದಿಂದಾಗಿ ಸಮುದ್ರದಲ್ಲಿರ್ತಕ್ಕಂಥ ನೀರಿನ ಅಲೆಗಳಲ್ಲಿ ಉಬ್ಬರಗಳನ್ನು ನಾವು ಇಳಿತಗಳನ್ನು ಏನು ಮಾಡ್ತೀವಪ್ಪ ಅಂದ್ರೆ ಕಾಣ್ತೀವಿ ಅಂತಂದು ಇಲ್ಲಿ ಕೊಟ್ಟಾರೆ. ನೆಕ್ಸ್ಟ್ ಮತ್ತೆ ಯಾವ ಅಂಶ ಕಾರಣ ಆಗಿರ್ತೈತಿ ಉಬ್ಬರ ಇಳಿತಗಳಿಗೆ ಅಂದ್ರೆ ಕೇಂದ್ರಾಪಿಗಾಮಿ ಬಲ ಅಥವಾ ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಕರಿತೀವಿ ರೀ. ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಕರಿತೀವಿ. ಇದು ನೋಡ್ರಿ, ಭೂಮಿ ಮತ್ತು ಚಂದ್ರ ಒಂದನ್ನೊಂದು ಸುತ್ತುತ್ತಿರುವಾಗ ಅವುಗಳ ಭ್ರಮಣೆಯಿಂದಾಗಿ ಭೂಮಿಯ ವಿರುದ್ಧ ದಿಕ್ಕಿನಲ್ಲಿ ಒಂದು ಹೊರಮುಖ ಬಲ, ಕೇಂದ್ರಾಪಗಾಮಿ ಬಲ ಉಂಟಾಗುತ್ತದೆ. ಈ ಬಲವು ಚಂದ್ರನಿಗೆ ಅಭಿಮುಖವಾಗಿರುವ ಬದಿಯಲ್ಲೂ ಸಹ ನೀರು ಉಬ್ಬುವಂತೆ ಮಾಡುತ್ತದೆ. ಹೀಗಾಗಿ ಭೂಮಿಯ ಮೇಲೆ ಒಂದೇ ಸಮಯದಲ್ಲಿ ಎರಡೂ ಉಬ್ಬರಗಳನ್ನು ನಾವು ಏನು ಮಾಡೋದಪ್ಪ ಅಂದ್ರೆ ಕಾಣ್ಬೋದು ರೀ, ಉಂಟಾಗ್ತವೆ ಅಂತಂದು ಈ ಕೇಂದ್ರಾಭಿಮುಖ ಬಲವು ಕೂಡ ಏನಪ್ಪ ಅಂದ್ರೆ ನೀರಿನ ಉಬ್ಬರ ಇಳಿತಗಳಿಗೆ ಕಾರಣ ಆಗಿರ್ತೈತೆ ರೀ. ಇನ್ನು ಭೂಮಿಯ ತಿರುಗುವಿಕೆ ಕಾರಣದಿಂದಾಗಿ ಕೂಡ ಉಬ್ಬರ ಇಳಿತಗಳಿಗೆ ಕಾರಣ ಆಗಿರ್ತೈತಿ. ಏನು? ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಸಮುದ್ರ ತೀರಗಳು ನಿರಂತರವಾಗಿ ಉಬ್ಬಿದ ನೀರಿನ ಪ್ರದೇಶಗಳ ಮೂಲಕ ಚಲಿಸುತ್ತವೆ. ಇದರಿಂದಾಗಿ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ದಿನಕ್ಕೆ 2 ಬಾರಿ, ಇದು ಇಂಪಾರ್ಟೆಂಟ್ ನೋಡ್ರಿ, ದಿನಕ್ಕೆ 2 ಬಾರಿ ಉಬ್ಬರ ಮತ್ತು 2 ಬಾರಿ ಇಳಿತಗಳು ಏನಪ್ಪ ಅಂದ್ರೆ ಸಂಭವಿಸ್ತವು. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಮ್ಮ ಸೌರವ್ಯೂಹದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ
ಭ್ರಮಿಸುವ ಗ್ರಹ ಯಾವುದು ಅಂತ ಕ್ವಶನ್ ಕೇಳೋಣ. ಇದು ನೋಡ್ರಿ TET 2023ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆಪ್ಷನ್ಗಳು ಶನಿ ಗ್ರಹ, ಗುರು ಗ್ರಹ, ಶುಕ್ರ ಗ್ರಹ, ಮಂಗಳ ಗ್ರಹ ಅಂತ ಕೊಟ್ಟಾನ್ರಿ. ಇದಕ್ಕೆ ಸರಿಯಾದಂಥ ಉತ್ತರ ನೋಡ್ರಿ ಶುಕ್ರ ಗ್ರಹ ರೀ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದ್ರಿ? ಶುಕ್ರ ಗ್ರಹ. ಈ ಗ್ರಹ ಏನಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತೆ. ಹಿಂಗೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗೋದ್ರಿಂದ ಇಲ್ಲಿ ಸೂರ್ಯೋದಯ ಯಾವ ದಿಕ್ಕಿನೊಳಗಾಗುತ್ತಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿನೊಳಗಾಗುತ್ತೆ. ಆಮೇಲೆ ಇನ್ನೊಂದು ಏನು ಕ್ವಶನ್ ಕೇಳ್ತಾನಪ್ಪ ಅಂದ್ರೆ ಹಿಮ್ಮುಖವಾಗಿ ಚಲಿಸುವ ಗ್ರಹಗಳು ಯಾವುವು ಅಂತ ಕ್ವಶನ್ ಕೇಳಿದ್ರು ಶುಕ್ರ ಆನ್ಸರ್ ಆಗುತ್ತೆ ರೀ. ಹಂಗಂದ್ರೆ ಇದಕ್ಕೆ ವಿವರಣೆ ಅಂತ ನೋಡ್ತಾ ಹೋಗಣ್ರಿ. ಇನ್ನು ಏನು ನೋಡ್ರಿ, ನಮ್ಗೆ ಭೂಮಿ ಮೇಲೆ ಸೂರ್ಯ ಉದಯಿಸುವ ದಿಕ್ಕು ಗೊತ್ತಿದ್ದೈತಿ. ಯಾವ ದಿಕ್ಕಿನಲ್ಲಿ ಸೂರ್ಯ ಉದಯಿಸುತ್ತೆ ರೀ? ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗುತ್ತೆ. ಅಂದ್ರೆ ಸೂರ್ಯ ಪೂರ್ವದಲ್ಲಿ ಉದಯಿಸಬೇಕಪ್ಪ ಅಂದ್ರೆ ಭೂಮಿಯು ಪಶ್ಚಿಮದಿಂದ ಪೂರ್ವಕ್ಕೆ ಕಡೆಗೆ ತಿರುಗಬೇಕು. ಪೂರ್ವದಲ್ಲಿ ಸೂರ್ಯ ಉದಯ ಆಗ್ಬೇಕಂದ್ರೆ ಆ ಗ್ರಹ ಗ್ರಹ ಅಥವಾ ಭೂಮಿ ಯಾವ ದಿಕ್ಕಿನಡೆಗೆ ಚಲಿಸ್ಬೇಕಪ್ಪ ಅಂದ್ರೆ ಪಶ್ಚಿಮದಿಂದ ಪೂರ್ವದ ಕಡೆಗೆ ತಿರುಗಿತಪ್ಪ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯೋದಯ ಆಗುತ್ತದೆ. ಆದರೆ ಇದಕ್ಕೆ ವಿರುದ್ಧವಾಗಿ ನಾವೇನಾದರೂ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಉದಯಿಸುವುದನ್ನು ಕಾಣ್ಬೇಕಪ್ಪ ಅಂದ್ರೆ ಆ ಗ್ರಹಗಳು ಏನಪ್ಪ ಅಂದ್ರೆ ಈ ಯಾವ ಗ್ರಹಗಳಪ್ಪ ಅಂದ್ರೆ ಅವು ಒಂದು ಶುಕ್ರ ಗ್ರಹ ಮತ್ತು ಯುರೇನಸ್ ಗ್ರಹ. ಈ ಎರಡು ಗ್ರಹಗಳಲ್ಲಿ ಸೂರ್ಯೋದಯ ಯಾವ ದಿಕ್ಕಿನೊಳಗಾಗುತ್ತಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿನೊಳಗಾಗುತ್ತೆ. ಹಿಂಗೆ ಸೂರ್ಯೋದಯ ಪಶ್ಚಿಮ ದಿಕ್ಕಿಗೆ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಗ್ರಹಗಳು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತವೆ. ಯಾವಾಗ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತವೋ ಆ ಗ್ರಹಗಳು ಅಲ್ಲಿ ಸೂರ್ಯೋದಯ ಯಾವ ದಿಕ್ಕಿನೊಳಗಾಗುತ್ತಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗುತ್ತಾ. ಅಥವಾ ಯಾವ ಎರಡು ಗ್ರಹಗಳು ಹಿಮ್ಮುಖವಾಗಿ ತಿರುಗುವಕ್ಕೆ ಹೊಂದಿವೆ ಅಂತ ಕ್ವಶನ್ ಕೇಳಿದ್ರು ಕೂಡ ಅಲ್ಲಿ ಕೂಡ ಶುಕ್ರ ಮತ್ತು ಯುರೇನಸ್ ಗ್ರಹಗಳು ಆಗ್ತವೆ. ಇನ್ ಶಾರ್ಟ್ ನೋಡ್ರಿ, ಏನು ಪೂರ್ವದಲ್ಲಿ ಸೂರ್ಯ ಉದಯಿಸ್ಬೇಕಪ್ಪ ಅಂದ್ರೆ ಆ ಗ್ರಹ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗಬೇಕು. ಅಥವಾ ಏನು ಪಶ್ಚಿಮ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗ್ಬೇಕಪ್ಪ ಅಂದ್ರೆ ಆ ದಿಕ್ಕಿನಲ್ಲಿ ಏನಪ್ಪ ಅಂದ್ರೆ ಪೂರ್ವದಿಂದ ಪಶ್ಚಿಮ ಕಡೆಗೆ ಏನಾಗಬೇಕಪ್ಪ ಅಂದ್ರೆ ಆ ಗ್ರಹ ತಿರುಗಿದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಏನಾಗ್ಬೇಕಪ್ಪ ಅಂದ್ರೆ ಸೂರ್ಯ ಉದಯ ಆಗುತ್ತಾ. ಎಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಸೇಮ್ ಕ್ವಶನ್ 2024ರಲ್ಲಿ ಕೇಳಿದ್ದು. ಅದೇ 2023ರೊಳಗೆ ಒಂದೇ ಗ್ರಹ ಕೊಟ್ಟು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುವ ಗ್ರಹ ಯಾವುದು ಅಂತಂದು ಕ್ವಶನ್ ಕೇಳೋಣ. ಆದರೆ ಇಲ್ಲಿ ನೋಡ್ರಿ 5ನೇದು ಕ್ವಶನ್, ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ಗುರುತಿಸಿ ಅಂತ ಕ್ವಶನ್ ಕೇಳೋಣ. ಸೌರಮಂಡಲದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಪರಿಭ್ರಮಿಸುವ ತಿರುಗುವ ಗ್ರಹಗಳ ಜೋಡಿಯನ್ನು ಗುರುತಿಸಿ ಅಂತ ಕ್ವಶನ್ ಕೊಟ್ಟನ. ಆಪ್ಷನ್ಗಳು ಶುಕ್ರ ಮತ್ತು ಯುರೇನಸ್, ಶುಕ್ರ ಮತ್ತು ಗುರು, ಯುರೇನಸ್ ಮತ್ತು ಶನಿ, ಯುರೇನಸ್ ಮತ್ತು ಬುಧ ಗ್ರಹ. ಇದಕ್ಕೆ ಸರಿಯಾದಂಥ ಉತ್ತರ ನಿಮ್ಗೆ ಗೊತ್ತಿದ್ದೈತಿ, ಶುಕ್ರ ಮತ್ತು ಯುರೇನಸ್ ಗ್ರಹ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಈ ಗ್ರಹಗಳು ಪರಿಭ್ರಮಿಸ್ತವೆ ಅಥವಾ ಏನು ಮಾಡ್ತಪ್ಪ ಅಂದ್ರೆ ಭ್ರಮಿಸುತ್ತವೆ. ಹಂಗಾಗಿ ಇವುಗಳಲ್ಲಿ ಸೂರ್ಯೋದಯ ಯಾವ ದಿಕ್ಕಿನಲ್ಲಾಗುತ್ತಪ್ಪ ಅಂದ್ರೆ ಪಶ್ಚಿಮ ದಿಕ್ಕಿನಲ್ಲಿ ಆಗುತ್ತೆ. ಇನ್ನು ಕ್ವಶನ್ 6, ಸೌರ ಸ್ಥಿರಾಂಕದ ಅಂದಾಜಿಸಲಾಗಿರುವ ಸರಿಸುಮಾರು ಮೌಲ್ಯ ಏನು? ಸೌರ ಸ್ಥಿರಾಂಕ, ಸೋಲಾರ್ ಕಾನ್ಸ್ಟಂಟ್ ನೋಡ್ರಿ, ಇದಕ್ಕೆ ಕೇಳೋಣ ಯಾವುದದು ಮೌಲ್ಯ ಅಂತ ಕೇಳೋಣ. ಅದು ನೋಡ್ರಿ TET 2024ರಲ್ಲಿ ಕೇಳಲಾದಂಥ ಪ್ರಶ್ನೆ. ಆಪ್ಷನ್ಗಳು 1.4 ಕಿಲೋಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್, 14 ಕಿಲೋಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್, 0.14 ಕಿಲೋಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್. 4ನೇ ಆಪ್ಷನ್ 11.4 kg ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್ ಅಂತ ಕೊಟ್ಟಾನ. ಇದಕ್ಕೆ ಸರಿಯಾದಂಥ ಉತ್ತರ ಬಂದುಬಿಟ್ಟು 1.4 ಕಿಲೋಜೌಲ್ ಪರ್ ಸೆಕೆಂಡ್ ಪರ್ ಮೀಟರ್ ಸ್ಕ್ವಯರ್ ಆಗ್ತೈತ್ರಿ. ಈ ಒಂದು ಮೌಲ್ಯ ಏನಪ್ಪ ಅಂದ್ರೆ ಸೌರ ಸ್ಥಿರಾಂಕ, ಸೋಲಾರ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಏನು ಸೌರ ಸ್ಥಿರಾಂಕ, ಸೋಲಾರ್ ಕಾನ್ಸ್ಟಂಟ್ ಅಂದರೆ ಏನಂತಂದು ಈ ಒಂದು ಸಂಕ್ಷಿಪ್ತ ವಿವರಣೆಯಲ್ಲಿ ನೋಡೋದಕ್ಕಿಂತ ಮುಂಚಕವಾಗಿ ನಮ್ಮ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇದ್ರಿ ಅವರೆಲ್ಲ ನಮ್ಮ ಚಾನಲ್ಗೆ ಒಂದು ಲೈಕನ್ನು ಕೊಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಎಸ್, ಸೌರ ಸ್ಥಿರಾಂಕ ಸೂರ್ಯನಿಂದ ಹೊರಬರುವ ಒಟ್ಟು ಕಿರಣ ಶಕ್ತಿಯು ಭೂಮಿಯ ವಾತಾವರಣದ ಹೊರಾಂಚನ್ನು ತಲುಪುವ ಸರಾಸರಿ ತೀವ್ರತೆ. ಏನು ಸೂರ್ಯನಿಂದ ಕಿರಣಗಳು ಬರ್ತವೆ, ವಿಕಿರಣಗಳು ಬರ್ತವೆ, ಆ ಶಕ್ತಿಯು ಭೂಮಿಯ ವಾತಾವರಣದ ಹೊರಾಂಚನ್ನು ತಲುಪುವ ಸರಾಸರಿ ತೀವ್ರತೆ ಇಂಟೆನ್ಸಿಟಿ ಅಂತ ಕರಿತೀವಿ. ಆ ಇಂಟೆನ್ಸಿಟಿ ಎಷ್ಟೈತಿ ಅನ್ನೋದನ್ನು ಒಂದು ಮೌಲ್ಯವನ್ನು, ಸ್ಥಿರ ಮೌಲ್ಯವನ್ನು ಸೌರ ಸ್ಥಿರಾಂಕ ಅಂತ ಕರಿತೀವಿ. ಇನ್ನು ಇದರ ವ್ಯಾಖ್ಯಾನವನ್ನು ನೋಡ್ತಾ ಹೋಗೋಣ. ವ್ಯಾಖ್ಯಾನ: ಸೌರ ಸ್ಥಿರಾಂಕವನ್ನು ಒಂದು ನಿರ್ದಿಷ್ಟ ಮೇಲ್ಮೈ ವಿಸ್ತೀರ್ಣದ ಮೇಲೆ ಸೂರ್ಯನ ಕಿರಣಗಳಿಗೆ ಲಂಬವಾಗಿ ಇರುವಂತೆ
ಇರುವಂತೆ ಇರಿಸಿದಾಗ ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರದಲ್ಲಿ ಒಂದು ಖಗೋಳ ಘಟಕ ಅಥವಾ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತ ಕರಿತೀರಿ. ಹಿಂಗೆ ಪ್ರತಿ ಯೂನಿಟ್ ಸಮಯಕ್ಕೆ ಸ್ವೀಕರಿಸುವ ಸೌರಶಕ್ತಿಯ ಪ್ರಮಾಣವನ್ನು ನಾವು ಸೌರ ಸ್ಥಿರಾಂಕ ಅಂತ ಕರಿತೀರಿ. ಈ ಸೌರ ಸ್ಥಿರಾಂಕದ ಮೌಲ್ಯ ಎಷ್ಟಾಗಿರ್ತೈತಪ್ಪ ಅಂದ್ರೆ 1.4 ಕಿಲೋ ವ್ಯಾಟ್ ಪರ್ ಮೀಟ್ರ್ ಸ್ಕ್ವಯರ್ ಅಥವಾ 1.4 ಕಿಲೋ ಜೌಲ್ ಪರ್ ಸೆಕೆಂಡ್ ಪರ್ ಮೀಟ್ರ್ ಸ್ಕ್ವಯರ್ ಆಗ್ತೈತ್ರಿ. ಎಸ್, ಇಷ್ಟು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದಂತಹ ಸೋಲಾರ್ ಸಿಸ್ಟಮ್ ಎಂಬ ಅಧ್ಯಾಯದ ಮೇಲೆ TET ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದಂತಹ 2014ರಿಂದ 2024 ತನಕ ಕೇಳಿದಂತಹ ಪ್ರಶ್ನೆಗಳು. ಎಸ್, ಈ ಒಂದು ವಿಡಿಯೋ ಸ್ಪರ್ಧಾ ಕಲಿಕೆ ಯೂಟ್ಯೂಬ್ ಚಾನಲ್ ಪ್ರಸ್ತುತಪಡಿಸೈತ್ರಿ. ಯಾರಿಗೆಲ್ಲ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆಗೈತಿ, ಸಹಾಯ ಆಗೈತಿ, ಅವರೆಲ್ಲ ನಮ್ಮ ಚಾನಲ್ ಬಗ್ಗೆ ಒಂದೆರಡು ಕಮೆಂಟ್ಗಳನ್ನು ಮಾಡಿರಿ, ನಮ್ಮ ಚಾನಲ್ನ ಲೈಕ್ ಮಾಡಿರಿ. ಆಮೇಲೆ ಇದು ನಿಮ್ಮ ಸಮಯವನ್ನು ಉಳಿಸುತ್ತಾ, ಆಮೇಲೆ ಇದು ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ, ಈ ಚಾನಲ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ವಿಜ್ಞಾನ ಮತ್ತು ಗಣಿತದ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.